ವಂದನೆಗಳು. ರಾಮಚಂದ್ರಾಪುರ ಮಠದ ರಾಘವೇಶ್ವರ ಶ್ರೀಗಳು ಇತ್ತೀಚೆಗೆ ಭಾಷೆಯ ಬಗ್ಗೆ, ಅದನ್ನು ನಾವು ಹೇಗೆ ಪೋಷಿಸಬೇಕು, ಅದನ್ನು ಹೇಗೆ ಬಳಸಬೇಕು ಎನ್ನುವುದರ ಬಗ್ಗೆ, ಅದರಲ್ಲೂ ಶುದ್ಧ ಕನ್ನಡ, ಯಾವುದೇ ಒಂದು ಭಾಷೆಯನ್ನು ಮಾತನಾಡುವಾಗ ಆ ಭಾಷೆಯ ಪದಗಳನ್ನೇ ಬಳಸಿಕೊಂಡು ಮಾತನಾಡಬೇಕು ಎನ್ನುವಂಥ ಒಂದು ಅಭಿಪ್ರಾಯವನ್ನು ಅವರು ಹೇಳಿರುವಂಥದ್ದು. ಮತ್ತು ಅದಕ್ಕಾಗಿ ಒಂದು ಆಂದೋಲನವನ್ನೇ ಅವರು ಆರಂಭಿಸಿದ್ದಾರೆ ಅಂತ ಹೇಳಿ ನಾನು ಕೇಳಿದೆ. ಈಗ ನನ್ನಂಥವ್ರ ಹತ್ರ ನೀವೇನಾದರೂ ಕೇಳೋದಿದ್ದರೆ, ನಾನೊಬ್ಬ ಭಾಷಾ ಅಧ್ಯಾಪಕ, ಕನ್ನಡ ಮೇಷ್ಟ್ರು. ಮೇಷ್ಟ್ರು ಎನ್ನುವಂಥ ಪದವೇ ಕೆಲವೊಮ್ಮೆ ಅದು ಮಾಸ್ಟರ್ ಎನ್ನುವುದರಿಂದ ಬಂದಿರುವಂಥದ್ದು ಅಂತ ಗೊತ್ತು. ಆದರೆ ನಾನು ಕಲಿಸ್ತಾ ಇದ್ದಾಗ ಮತ್ತು ನಮ್ಮ ಈ ಪರಿಸರದಲ್ಲಿ ಯಕ್ಷಗಾನದ ಅರ್ಥಗಾರಿಕೆಯಲ್ಲಿ ಇನ್ನೊಂದು ಭಾಷೆಯ ಪದಗಳನ್ನು ಬಳಸುವ ಕ್ರಮ ಇಲ್ಲ. ಹಾಗೆ ಬಳಸಿದರೆ ಆ ಭಾಷೆಯಲ್ಲಿ ಆತ ಸಮರ್ಥನಲ್ಲ ಎನ್ನುವಂಥ ಅಭಿಪ್ರಾಯಗಳು ಬರುತ್ತಿದ್ದವು. ನಾನು ಬಹಳ ಯೋಚಿಸಬೇಕಾದ ಅಗತ್ಯ ಇಲ್ಲ, ಆದರೆ ಈ ವಿಷಯದಲ್ಲಿ ಚಿಂತಿಸಿದ್ದೇನೆ ಮತ್ತು ಯಾವಾಗಲೂ ಕನ್ನಡದೊಂದಿಗೆ ಇತರ ಭಾಷೆಯನ್ನು ಬೆರೆಸದೆ ಮಾತಾಡ್ತಾ ಇದ್ದೆ, ಬರೀತಾ ಇದ್ದೆ. ಅದು ಯಾಕೆ ಹಾಗೆ ಮಾಡುತ್ತೇವೆ ಅಂದರೆ, ಅದೊಂದು ರೀತಿಯ ಸ್ವಾವಲಂಬನೆ ಅಂತ ನಾನು ಅದನ್ನು ಕರಿತೇನೆ. ನಾವು ನಮ್ಮ ಭಾಷೆಯಲ್ಲಿ ನಮ್ಮ ಅಭಿಪ್ರಾಯವನ್ನು ಹೇಳೋದಕ್ಕೆ ಶಕ್ತರಲ್ಲದಿದ್ದರೆ ಅದು ನಮ್ಮ ವ್ಯಕ್ತಿತ್ವದ ದೋಷ ಆಗ್ತದೆ ಅಂತ ಹೇಳಿ ನಾನು ಬಲವಾಗಿ ಹೇಳ್ತೇನೆ. ಇನ್ನೊಂದು ಭಾಷೆಯನ್ನು ಅನಗತ್ಯವಾಗಿ ಪ್ರವೇಶ ಮಾಡಿಕೊಂಡು ತಾನು ಇಂಗ್ಲೀಷ್ನಲ್ಲಿ ಬಹಳ ಬಲವಾಗಿದ್ದೇನೆ, ಮತ್ತೊಂದು ಭಾಷೆ ನನಗೆ ಚೆನ್ನಾಗಿ ಗೊತ್ತಿದೆ ಅಂತ ಹೇಳಿ ಒಂದೇ ಭಾಷೆಯ ಒಳಗೆ ಇದ್ದುಕೊಂಡು ಮಾತನಾಡುವಂಥವರು ಬೇರೆ ಭಾಷೆಯ ಪದಗಳನ್ನು ಬಳಸುವಂಥದ್ದನ್ನು ನಾನು ಅದನ್ನು ಮೆಚ್ಚಲಿಲ್ಲ. ಆದರೆ ನಾನು ಈ ಬಗ್ಗೆ ಏನು ಆಂದೋಲನ ಮಾಡಲಿಲ್ಲ. ಯಾಕಂತ ಹೇಳಿದರೆ, ನಾನು ಕನ್ನಡ ಅಧ್ಯಾಪಕ ಆಗಿರೋದ್ರಿಂದ ನನ್ನ ಹತ್ರ ಯಾರೋ ಹೇಳಿದ್ದಾರೆ, ನೀವು ಕನ್ನಡ ಅಧ್ಯಾಪಕ ಆಗಿರೋದ್ರಿಂದ ಭಾಳ ಜಾಗರೂಕತೆಯಿಂದ ನೀವು ಮಾತನಾಡ್ತೀರಿ, ಇನ್ನೊಂದು ಭಾಷೆಯ ಪದ ಬಾರದ ಹಾಗೆ ನೀವು ನೋಡಿಕೊಳ್ತೀರಿ ಅಂಥೇಳಿ. ಅಂದರೆ ನನ್ನ ಮಾತುಗಾರಿಕೆ ಒಂದು ರೀತಿಯ ಕೃತಕತೆ ಅಂಥೇಳಿ ಅವರು ಭಾವಿಸಿದ ಹಾಗಿತ್ತು. ಹಾಗಾಗಿ ನಮ್ಮ ಕನ್ನಡವನ್ನೇ ಮಾತನಾಡಬೇಕು, ಇತರ ಪದಗಳನ್ನು ಅದರಲ್ಲಿ ಬಳಸಬಾರದು ಅಂತ ಹೇಳಿದರೆ, ಅದರ ಒಂದು ಅಭಿಪ್ರಾಯ ಏನಿರ್ತದೆ ಅಂತ ಹೇಳಿದರೆ, ಅದು ಇನ್ನೊಂದು ಭಾಷೆಗೆ ನೀವು ಗೌರವ ಕೊಡೋದಿಲ್ಲ ಎನ್ನುವಂಥ ರೀತಿ. ಮತ್ತು ಅತ್ಯಂತ ಪರಿಶುದ್ಧವಾಗಿ ಮಾತನಾಡೋದಕ್ಕೆ ಬೇಕಾಗಿ ನೀವು ಒಂದು ರೀತಿಯಲ್ಲಿ ಒಂದು ಇಂದ್ರಜಾಲದ ಹಾಗೆ ಭಾರಿ ಕಷ್ಟಪಡ್ತೀರಿ ಎನ್ನುವ ರೀತಿಯ ಅಭಿಪ್ರಾಯ ಕೆಲವರಲ್ಲಿ ಇದೆ. ಅದು ಬಹುಶಃ ಒಬ್ಬ ಅಧ್ಯಾಪಕ, ಕನ್ನಡ ಅಧ್ಯಾಪಕ ಮತ್ತು ಸಾಹಿತ್ಯವನ್ನು ಬಹಳಷ್ಟು ಪ್ರೀತಿಸುವಂಥವನು, ಅವನು ಕನ್ನಡದಲ್ಲೇ ಮಾತಾಡುವಾಗ ತುಂಬ ಜಾಗ್ರತೆ ವಹಿಸಿ ಮಾತಾಡ್ತಾನೆ ಎನ್ನುವಂಥ ಒಂದು ಅಪವಾದ ಅವನ ಮೇಲೆ ಹೊರಿಸಿ ಬಿಡೋದು ಬಹಳ ಸುಲಭ. ಕೆಲವರಿಗೆ ಅಸೂಯೆ ಇರ್ತದೆ, ಯಾರಾದರೂ ಓತಪ್ರೋತವಾಗಿ ಒಂದು ಭಾಷೆಯನ್ನು ಮಾತಾಡುತ್ತಾನೆ ಅಂತ ಆದರೆ ಅವನ ಬಗ್ಗೆ ಕೆಲವೊಮ್ಮೆ ಅಸೂಯೆ ಇರ್ಬೋದು. ಇರಲಿ, ಮಾತನಾಡೋದಕ್ಕೆ ನಮಗೆ ಜ್ಞಾನ ಇರಬೇಕು, ನಮ್ಮಲ್ಲಿ ಚಿಂತನೆ ಇರಬೇಕು, ನಮ್ಮ ತಲೆಯೊಳಗೆ ನಾವು ಚಿಂತಿಸಬೇಕು. ಯಾವುದೇ ದಾಖಲೆಯ ವಿಷಯಗಳು, ಇನ್ಯಾವುದೋ ಮಾಹಿತಿಗಳನ್ನು ನಾವು ಮಾತನಾಡೋದಲ್ಲ, ಅದು ಜ್ಞಾನವಾಗಿ ನಮ್ಮ ಮನಸ್ಸಿನೊಳಗೆ ಕೂತಿರಬೇಕು. ಅದಕ್ಕೆ ಬೇಕಾಗಿ ಒಳ್ಳೆಯ ಓದು ಇರಬೇಕು, ಜನರೊಂದಿಗೆ ಸಂಪರ್ಕ ಇರಬೇಕು. ಇದೆಲ್ಲ ಇದ್ದರೆ ಮಾತ್ರ ನಮಗೆ ಸಮಾಜದ ಒಳಗೆ, ಸಮಾಜದಲ್ಲಿ ಭಾಷೆಯನ್ನು ಉಪಯೋಗಿಸಲಿಕ್ಕೆ ಸಾಧ್ಯ. ನಾನು ಬಲವಾಗಿ ಈ ಒಂದು ಆಂದೋಲನದ ಪರವಾಗಿದ್ದೇನೆ. ಕನ್ನಡವನ್ನು ಮಾತನಾಡೋದು ಕಷ್ಟ ಎಂದು ಹೇಳುವವರ ಬಗ್ಗೆ ನನಗೆ ಅನುಕಂಪ ಇದೆ. ಸರಿಯಾದ ಭಾಷೆಯನ್ನು ಬಳಸಬೇಕು, ಬರಿಬೇಕು, ಓದಬೇಕು, ಮಾತನಾಡಬೇಕು, ಅರ್ಥ ಮಾಡಿಕೊಳ್ಳಬೇಕು. ಮತ್ತು ಯಾರನ್ನು ಅಪಹಾಸ್ಯ ಮಾಡೋದಕ್ಕೆ ಬೇಕಾಗಿ ಭಾಷೆಯನ್ನು ಬಳಸೋದಲ್ಲ, ನಮ್ಮ ಸಂತೋಷಕ್ಕೆ ಬೇಕಾಗಿ ಭಾಷೆಯನ್ನು ನಾವು ಬಳಸಬೇಕು. ನಾವು ಅದರಲ್ಲಿ ಆತ್ಮೀಯತೆ ಇರಬೇಕು, ನಾವು ಪರಿಶುದ್ಧತೆ ಇರಬೇಕು, ಮತ್ತು ನಾವು ಪ್ರಾಮಾಣಿಕರಾಗಿರಬೇಕು. ವಂದನೆಗಳು.